ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಟುಡೇ. ಇವತ್ತಿನ ಕ್ಲಾಸ್ದಾಗ ಬಿಕಾಮ್ 5th ಸೆಮಿಸ್ಟರ್ದು GST ಮೇಲೆ ಇನ್ನೊಂದು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ ಪ್ರಾಬ್ಲಮ್ನ ಬಿಡಿಸೋಣಂತ ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ. ಸೊ ಒಂದು ಕ್ವಶನ್ ಹಾಕೊಂಡಿನಿ, ಇದನ್ನು ನೋಡೋಣಂತ. ಸೊ ಕಂಪ್ಯೂಟ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆರ್ ವ್ಯಾಲ್ಯೂ ಆಫ್ ಸಪ್ಲೈ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ GST ಪೇಬಲ್ ಬೈ ದಿ ಡೀಲರ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ಅಂತ ಕ್ವಶನ್ ಐತಿ. ಸೊ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂದ್ರೆ ಒಂದು, ವ್ಯಾಲ್ಯೂ ಆಫ್ ಸಪ್ಲೈ ಅಂದ್ರೆ ಒಂದು. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ₹45,000. Following transaction are not recorded or included in the above price. ಅದಕ್ಕೆ ಕೆಳಗೆ ಕೊಟ್ಟಿರೋ ಯಾವುದು ಈ 45,000 ಇನ್ಕ್ಲೂಡ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಏನೇನು ಕೊಟ್ಟಾರ ನೋಡೋಣಂತ. ಓಕೆ, ಫ್ರೈಟ್ ಚಾರ್ಜಸ್ ₹1,000, ನಾರ್ಮಲ್ ಪ್ಯಾಕಿಂಗ್ ಕಾಸ್ಟ್ ಈಸ್ 1,500 and cost of durable and returnable packing of ₹1,500. Insurance on freight paid by the supplier 500. Trade discount is ₹1,000 and rate of GST is 18% ಅಂತ ಹೇಳಿ. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡೋಣಂತೆ. ಸೊ ಕ್ಯಾಲ್ಕುಲೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೊಂಡೇನಿ. ಫಸ್ಟ್ ಏನೈತಿ, ಸೆಲ್ಲಿಂಗ್ ಪ್ರೈಸ್ನ ಹಚ್ಕೊಳ್ತೀವಿ. ಕ್ವಶನ್ ಕೊಟ್ಟಿರೋ ಸೆಲ್ಲಿಂಗ್ ಪ್ರೈಸ್ ಹಚ್ಕೊಂಡು ಡೈರೆಕ್ಟ್ ನಾವು ಔಟರ್ ಕಾಲಮ್ನ ಅಮೌಂಟ್ ಹಚ್ಕೊಂಡ್ಬಿಡ್ತೀವಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 45,000 ಕೊಟ್ಟ. ಇದಕ್ಕೆ ನೆಕ್ಸ್ಟ್ ಆ್ಯಡ್ charges less discount. ಸೊ ಏನೇನು ಆ್ಯಡ್ ಮಾಡಬೇಕು ಅಂದ್ರೆ, ಕ್ವಶನ್ಯಾಗ ಏನಾದರೂ ಚಾರ್ಜಸ್ ಈ ಥರ ಫ್ರೈಟು, ಇನ್ಶೂರೆನ್ಸು ಮತ್ತು ಏನಾದರೂ ಪ್ಯಾಕೇಜಿಂಗ್ ಕಾಸ್ಟ್ ಈ ಥರ ಕೊಟ್ಟಾಗ ಅವನ್ನೆಲ್ಲ ನಾವು ಆ್ಯಡ್ ಮಾಡ್ಕೊಳ್ತೀವಿ. ಡಿಸ್ಕೌಂಟ್ ಅಂದರೆ ಟ್ರೇಡ್ ಡಿಸ್ಕೌಂಟ್, ಮತ್ತು ಡಿಸ್ಕೌಂಟ್ ಬರುತ್ತೆ ನೋಡ್ರಿ ಇನ್ನೊಂದು ಸ್ವಲ್ಪ ಯಾವುದಾದ್ರೂ ಬೇರೆ ಡಿಸ್ಕೌಂಟ್ ಏನಾದರೂ ಬಂದರೆ, ಟ್ರೇಡ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ಈ ಥರ ಏನಾದರೂ ಬಂದರೆ ನಾವು ಅದನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಏನೈತಿ, ಫಸ್ಟ್ ಆ್ಯಡ್ ಮಾಡೋಕ್ಕೆ ಚಾರ್ಜಸ್ನ ಹಾಕ್ತೀವಿ. ಫ್ರೈಟ್ FRIG ಫ್ರೈಟ್ ಚಾರ್ಜಸ್ನ ನಾವು ಆ್ಯಡ್ ಮಾಡ್ಕೊಳ್ತೀವಿ. ಫ್ರೈಟ್ ಚಾರ್ಜಸ್ ಎಷ್ಟು ಕೊಟ್ಟಾರ ಅದನ್ನ ಇನ್ನರ್ ಕಾಲಮ್ನಾಗ 1,000 ಹಚ್ಕೊಳ್ತೀವಿ. ಫ್ರೈಟ್ ಚಾರ್ಜಸ್ಸು, ನೆಕ್ಸ್ಟ್ ನಾರ್ಮಲ್ ಪ್ಯಾಕೇಜು ನಾವು ಚಾರ್ಜಸ್ ಹಾಕಿ ಪ್ಯಾಕಿಂಗ್ ಕಾಸ್ಟ್ ಅದು ಪ್ಯಾಕಿಂಗ್ ಕಾಸ್ಟ್ ವಿಲ್ ಬಿ 1,500 ಆ್ಯಂಡ್ ಇದು ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕೇಜಿಂಗ್, ರಿಟರ್ನ್ ಕಳಿಸೋದನ್ನು ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಗಿಲ್ಲ ಆಮೇಲೆ. ಸೊ ಆ 1,500 ನಾವು ಹಚ್ಕೊಂಗಿಲ್ಲ. ನೆಕ್ಸ್ಟ್ ಇನ್ಶೂರೆನ್ಸ್ ಆನ್ ಫ್ರೈಟ್ ಪೇಡ್ ಬೈ ದಿ ಸಪ್ಲೈಯರ್. ಇನ್ಶೂರೆನ್ಸ್ ನಮ್ಗೆ ಚಾರ್ಜಸ್ ಆಗುತ್ತೆ. ಸೊ ನಾವು ಪೇ ಮಾಡಿದಾಗ ಅದು ನಮ್ಗೆ ಚಾರ್ಜಸ್ ಆಗುತ್ತೆ, ಹಚ್ಕೊಂಡೆ. ನೆಕ್ಸ್ಟ್ ಟ್ರೇಡ್ ಡಿಸ್ಕೌಂಟ್ ಅದನ್ನು ನಾವು ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಏನು GST ಕೊಟ್ಟಾರೆ. ಸೊ ಆ್ಯಡ್ ಮಾಡುವ ಎಲ್ಲ ಐಟಮ್ಸ್ ಮುಗೀತು. ಸೊ 1,000, 1,500, 500 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಮೌಂಟು? 3,000 ಬರುತ್ತೆ. ಇವಾಗ ಆ 45,000ನಾಗ ಈ 3,000ನ ನಾವು ಪ್ಲಸ್ ಮಾಡಿಕೊಟ್ರೆ ನಮ್ಗೆ 48,000 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇವಾಗ ಲೆಸ್ ಮಾಡ್ಕೋದ್ರಾಗ ಡಿಸ್ಕೌಂಟ್ದಾಗ ಏನು ಕೊಟ್ಟಾರ? ಟ್ರೇಡ್ ಡಿಸ್ಕೌಂಟು 1,000 ಅಂತ ಕೊಟ್ಟಾರ. ಸೊ ಅದನ್ನ ಹಚ್ಕೊಂಡು ಟ್ರೇಡ್ ಡಿಸ್ಕೌಂಟ್ ಎಷ್ಟು ಹೇಳಿದ್ರು? 1,000. ಮತ್ತು ಬೇರೆ ಏನು ಐಟಮ್ಸ್ ಇಲ್ಲ. ಸೊ ಡೈರೆಕ್ಟ್ ಅದನ್ನು 1,000ನ ನಾನು ಹೊರಗೆ ಹಚ್ಚಿ 1,000ನ, ಸೊ 48,000ನಾಗ ಈ 1,000ನ ನಾನು ಲೆಸ್ ಮಾಡ್ತೀನಿ. ಆವಾಗ 47,000 ಬರುತ್ತೆ. ಬಂದಿರೋದು ಏನು ಆನ್ಸರು? ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಇವಾಗ GST ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. GST ಕ್ಯಾಲ್ಕುಲೇಷನ್ದಾಗ GST ಕ್ಯಾಲ್ಕುಲೇಷನ್ ಎಷ್ಟು ಹೇಳೋರು ಅವರು? ರೇಟ್ ಆಫ್ GST ಇಸ್ 18%. 18%ನ ನಾವು ಎರಡಾಗಿ ಡಿವೈಡ್ ಮಾಡ್ತೀವಿ, ಯಾಕಂದರೆ ಸ್ಟೇಟ್ ಸೆಂಟ್ರಲ್ ಎರಡು GSTನ ನಾವು ಪೇ ಮಾಡಬೇಕಾಗುತ್ತೆ. ಸೊ SGST ಎಷ್ಟು? ಈ ಬಂದ ಆನ್ಸರ್ಗೆ ನಾವು 18% ಡಿವೈಡ್ ಬೈ 2 ಮಾಡಿದ್ರೆ
9% ಸ್ಟೇಟ್ಗೆ, ಆಮೇಲೆ GST 9%ನ ಸೆಂಟ್ರಲ್ಗೆ ತುಂಬ್ತೀವಿ. ಸೊ 9% 47,000ನ 9% ಮಾಡಿದರೆ 4,230 ಆಗುತ್ತೆ. ಸೊ ಇವನ್ನೆರಡು ಆ್ಯಡ್ ಮಾಡಿ ಇವೆರಡು ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 8,460 ಆನ್ಸರ್ ಬರುತ್ತೆ. ಇವಾಗ ಇದನ್ನು ಆ 47,000 ಜೊತೆ ಆ್ಯಡ್ ಮಾಡಿದ್ರೆ ನಮ್ಗೆ ಆನ್ಸರ್ 55,460 ಬರುತ್ತೆ. ಇದೇನೇ ಥರ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಿ ಇನ್ನೊಂದು ಪ್ರಾಬ್ಲಮ್ನ ಬಿಡ್ತೀವಿ. ಓಕೆ, ಥ್ಯಾಂಕ್ ಯು.